1 ಲಕ್ಷ ಅದ್ರಲ್ಲಿ ಕಡಿಮೆ ಆಗುತ್ತಾ? ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಇದು 1,60,000 ಅದ್ರಲ್ಲಿ ಕಡಿಮೆ ಆಗುತ್ತಾ? ಹೌದು ಸರ್. ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 2,60,000 ಕೊಟ್ಬಿಡ್ತೀನಿ ಹೋಗಿ. ಸಿಂಗಲ್ ಓನರ್ 2,60,000. ಸಿಂಗಲ್ ಓನರ್ ಅದರಲ್ಲೂ 14 ಮಾಡಲ್ ಗಾಡಿ ಸರ್. 2,70,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಟು ಕಡಿಮೆ ಆಗುತ್ತೆ. ಅಲ್ಲೂ 2.5 ಇಂದ 3 ಲಕ್ಷಕ್ಕೆ 20 ಗಾಡಿ ಕೊಡ್ತೀನಿ ನಾನು. 2 ಲಕ್ಷ ಸರ್ 2.25 ಲಕ್ಷ ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಟು ಸರ್. 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಒಳ್ಳೆ ಪ್ರೈಸ್ ಮಾಡ್ಕೊಟ್ಟು ಸರ್. ಆಗಿನ ಮಾಡಲು 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 2,65,000 ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ. 2,60,000 ಅದ್ರ ಕಡಿಮೆ ಆಗುತ್ತಾ? ಆಗುತ್ತೆ ಸರ್. 2 ಲಕ್ಷ ಕೊಡ್ತಾರೆ 40,000 ತಂದ್ರೆ ಸಾಕು. ಸಾಕು ಸರ್. ಸರ್ ಶಿಫ್ಟ್ 2 ಲಕ್ಷ 2.70 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಮಿಡ್ಲ್ ಕ್ಲಾಸ್ ಜನಕ್ಕೋಸ್ಕರ ಮಿಡ್ಲ್ ಕ್ಲಾಸ್ ಗಾಡಿಗಳೇ ಇಟ್ಟಿರೋದು. ಯಾವ್ದು ಹೈಫೈ ಗಾಡಿ ಇಲ್ಲ. 1.5 ಇಂದ 6 ರಿಂದ 7 ಲಕ್ಷವರೆಗೂ ಗಾಡಿಗಳು. 1,60,000 ಹೇಳ್ತಾ ಇದೀನಿ ಸರ್. ಇದು ಕೂಡ ಒಂದ್ 30 ಇಂದ 50,000 ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡೋಣ. 30,000 ತಂದ್ರೆ ಸಾಕ ಸರ್. 2,50,000 ಹೇಳ್ತಾ ಇದೀವಿ. ಫೈನಲ್ ಒಂದ್ 2.25 ಲಕ್ಷ ಕೊಟ್ಬಿಡೋಣ. 2.60 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 1,45,000 ಕೊಟ್ಬಿಡ್ತೀನಿ. 2,70,000 2,70,000 8 ಸೀಟರ್ ವೆಹಿಕಲ್ 3,60,000 ಕೊಟ್ಬಿಡೋಣ. ಅದ್ರಲ್ಲೂ ಲೋನ್ ಆಗುತ್ತೆ ಗಾಡಿ ಸರ್. 4 ಲಕ್ಷ ಕೊಟ್ಬಿಡೋಣ ಸರ್ ಗಾಡಿ 4 ಲ್ಯಾಕಿಗೆ. ಹೌದು ಸರ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಡ್ರೀಮ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಮತ್ತೊಂದ್ ಸರಿ ರೀಸ್ಟಾಕ್ ಆಗಿದೆ. ಎಲ್ಲರೂ ಸ್ಟಾಕ್ ಚೇಂಜ್ ಮಾಡಿರೋ ಅನ್ಬೋದು. ಹಾಗೇನೆ ಸರ್ ಇರ್ತಾರೆ. ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹೈ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓ ಸರ್ ಸೂಪರ್ ಸರ್. ಓಕೆ ಸರ್, ಮತ್ತೊಂದ್ ಸರಿ ಡ್ರೀಮ್ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಮ್ದು ಡ್ರೀಮ್ ಕಾರ್ಸ್ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬಂದ್ರೆ ನೀವು ರಿಂಗ್ ರೋಡ್ ಅಲ್ಲಿ ನೋಡ್ತಾ ಇರ್ಬೋದು. ಬಸ್ ಸ್ಟಾಪ್ ಪಕ್ಕನೇ ಬರುತ್ತೆ. ಮಾಳಗಳ ಬಸ್ ಸ್ಟಾಪ್ ಪಕ್ಕ. ಅಕಸ್ಮಾತ್ ಬನಶಂಕರಿ ಕಡೆಯಿಂದ ಬರ್ತೀರಾ ಅಂದ್ರೆ ನಾಗರಬಾವಿ ಸರ್ಕಲ್ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಇಳ್ಕೊಂಡ್ರೆ ಆಪೋಸಿಟ್ ಅಲ್ಲೇ ನಮ್ ಶೋರೂಮ್ ಇದೆ. ಸೊ ರಿಂಗ್ ರೋಡ್ ಅಲ್ಲಿ ನೀವು ಬರ್ತಾ ಇದ್ರೆ ನಮ್ಗೆ ಲೆಫ್ಟ್ ಸೈಡ್ ಕಾಣಿಸ್ಬಿಡುತ್ತೆ. ದೊಡ್ಡ ಬೋರ್ಡ್ ಇದೆ ಡ್ರೀಮ್ ಕಾರ್ಸ್ ಅಂತ. ಆರಾಮ ಬರ್ಬೋದು. ಇಲ್ಲ ಲೊಕೇಶನ್ ಕೂಡ ಹಾಕಿರ್ತೀವಿ, ಫೋನ್ ನಂಬರ್ ಕೂಡ ಇರುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಇವತ್ತೆಷ್ಟಿದೆ ಸರ್ ಸ್ಟಾಕ್? ಸರ್ ನಮ್ಮ ಹತ್ರ ಅರೌಂಡ್ 50 ರಿಂದ 55 ಗಾಡಿ ಕಂಪಲ್ಸರಿ ಇದ್ದೇ ಇರುತ್ತೆ ಸರ್. ಗಾಡಿ ಸೇಲ್ ಆಗ್ತಾ ಇರುತ್ತೆ, ಹಾಗೆ ಗಾಡಿ ಬರ್ತಾ ಇರುತ್ತೆ. ಅರೌಂಡ್ 55 ಗಾಡಿ ಇದ್ದೇ ಇರುತ್ತೆ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಇವತ್ತು ನಾನು 1.5 ಲಕ್ಷದಿಂದ ಕೊಡ್ತಾ ಇದೀನಿ ಸರ್. 1.5 ಲಕ್ಷದಿಂದ 1.5 ಲಕ್ಷದಿಂದ 5-6 ಲಕ್ಷದವರೆಗೂ ಗಾಡಿಗಳು ಕೊಡ್ತಾ ಇದ್ದೀವಿ. 1 ಲಕ್ಷದಿಂದ 1.5 ಲಕ್ಷದಿಂದ 6 ಲಕ್ಷ ಒಳಗಡೆ ಎಲ್ಲ ಗಾಡಿ. ಸರ್ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನಕ್ಕೋಸ್ಕರ ಮಿಡ್ಲ್ ಕ್ಲಾಸ್ ಗಾಡಿಗಳೇ ಇಟ್ಟಿರೋದು. ಯಾವ್ದು ಹೈಫೈ ಗಾಡಿ ಇಲ್ಲ. 1.5 ಇಂದ 6 ರಿಂದ 7 ಲಕ್ಷವರೆಗೂ ಗಾಡಿಗಳು ಕೊಡೋಕೆ ನೋಡಿ. 1.5 ಲಕ್ಷದಿಂದ 6-7 ಲಕ್ಷದಲ್ಲಿ ನೀವೇನೋ ಪ್ಲಾನಿಂಗ್ ಅಲ್ಲಿ ಇದ್ರೆ ಅಷ್ಟು ಅಂಡರ್ ಅಲ್ಲಿ ನಿಮ್ಗೆ ಅಂದ್ರೆ ದುಡ್ಡಿದೆ. ಸೊ ಇಷ್ಟೆಲ್ಲ ನಾವು ತಗೋಬೇಕನ್ನೋರು ಇದ್ರೆ ಆರಾಮಾಗಿ ಡ್ರೀಮ್ ಕಾರ್ಸ್ ಬರ್ಬೋದು. ನೀವು ಎಲ್ಲ ತರ ಕಾರ್ಸ್ ಇಟ್ಟಿರ್ತೀವಿ ಅಂತ ಅವಾಗಲೇ ಹೇಳಿದ್ರು ಅವರು. ಮಿಡಲ್ ಕ್ಲಾಸ್ ಅವ್ರಿಗೆ ನಾವು ಎಸ್ಪೆಷಲಿ ಕಾರ್ಗಳು ಇಟ್ಟಿರ್ತೀವಿ ಅಂತ ಹೇಳಿದ್ರು ಸರ್. ಅದ್ರಲ್ಲೂ 2.5 ಇಂದ 3 ಲಕ್ಷಕ್ಕೆ 20 ಗಾಡಿ ಕೊಡ್ತೀನಿ ನಾನು. 20 ಗಾಡಿ ಕೊಡ್ತೀರಾ? 2.5-3 ಲಕ್ಷ ಒಳಗಡೆ 20 ಗಾಡಿ ಕೊಡೋಣ. 20 ಗಾಡಿ ಕೊಡ್ತಾರ ನೋಡಿ. 2-3 ಲಕ್ಷದಲ್ಲೂ 20 ಗಾಡಿ ಕೊಡ್ತಾರಂತೆ. ಸೊ ಹಾಗೇನೆ ಸರ್ ಲೋನ್ ಬಗ್ಗೆ ಸರ್ ಏನಿಲ್ಲ, ಆ ಪ್ರೊಫೈಲ್ ಚೆನ್ನಾಗಿದ್ರೆ 2012 ಮೇಲೆ ಯಾವ್ದೇ ಗಾಡಿ ತಗೊಳ್ಳಿ ಎಲ್ಲಾ ಗಾಡಿಗೂ 70% ಲೋನ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ಪ್ರೊಫೈಲ್ ಚೆನ್ನಾಗಿಲ್ವಾ ಸೆಟ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಆ ಗಾಡಿ ಬೆಲೆ ಏನಿರುತ್ತೆ ಅದಕ್ಕೆ ಅರ್ಧ ಸೆಟ್ ಕೊಡ್ತಾರೆ, ಇನ್ನು ಅರ್ಧ ಪೇಮೆಂಟ್ ಅವ್ರು ಮಾಡ್ಬೇಕಾಗತ್ತೆ. ಪ್ರೈವೇಟ್ ಫೈನಾನ್ಸ್. ಹೌದು ಸರ್, ಹೌದು. ಓಕೆ ಸರ್. ಸೊ ನಿಮ್ಮ ಹತ್ರ ಕಾರ್ ತಗೊಂಡ್ರೆ ಎವ್ರಿ ಟೈಮ್ ಹೇಳ್ತಿದ್ರು ವಿಡಿಯೋದಲ್ಲಿ ಆಯಿಲ್ ಸರ್ವಿಸ್ ಏನ್ ಸರ್ ಅದು? ಸರ್ ಆಯಿಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತೀನಿ, ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಯಾವ್ದೇ ರೀತಿ ಆಫೀಸ್ ಕಮಿಷನ್ ಇರೋದಿಲ್ಲ. ಯಾವ್ದೇ ಗಾಡಿ ತಗೊಳ್ಳಿ ಆಕ್ಸಿಡೆಂಟ್ ಫ್ರೀ ಒಳ್ಳೆ ಗಾಡಿ ಕೊಡ್ತೀವಿ. ಯಾರನ್ನ ಕರ್ಕೊಂಡ್ ಬರ್ಲಿ ಚೆಕ್ ಮಾಡಿಸಿ ಅವರು ಒಂಥರ ಫ್ರೀ ಮೈಂಡೆಡ್ ಆಗಿ ಗಾಡಿ ತಗೊಂಡ್ ಸೀದಾ ಮನೆಗೆ ಹೋಗ್ಬೇಕಷ್ಟೇ. ನೋಡಿ ಇಷ್ಟು ಕ್ಲಿಯರ್ ಆಗಿ ಯಾರು ಹೇಳಲ್ಲ. ಅವ್ರು ಹೇಳಿದ್ರು ಸರ್ವಿಸ್ ಹಿಡನ್ ಚಾರ್ಜ್ ಅಂದ್ರೆ ಆಫೀಸ್ ಕಮಿಷನ್ ಏನೂ ಇರಲ್ಲ. ಅದ್ರ ಜೊತೆ ಯಾರೊಬ್ರು ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ತಗೊಂಡ್ ಹೋಗೋದು ಅಂತ ಹೇಳ್ತಿದ್ರೆ. ಸೊ ನಿಮ್ಗೆ ಕಂಫರ್ಟಬಲ್ ಆಗುತ್ತೆ ಅನ್ಕೊಂತೀನಿ. ಈ ಶೋರೂಮ್ ಬಂದ್ಬಿಟ್ಟು ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಾರ್ಗಳು ಬಂದಿದೆ. ಸೊ ಅದೇ 1.5 ಲಕ್ಷದಿಂದ ನಿಮ್ಗೆ 7 ಲಕ್ಷ ಒಳಗಡೆ ಎಲ್ಲ ತರ ಕಾರ್ ಬರುತ್ತೆ. ಸೊ ವಿಡಿಯೋ ಶುರು ಮಾಡಿ ಸರ್ ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈ ಬಜೆಟ್ ಅಲ್ಲಿ ಯಾರು ಕಾರ್ಗಳು ನೋಡ್ತಿದ್ರು ಅದರಲ್ಲೂ 2 ಲಕ್ಷದಿಂದ 3 ಲಕ್ಷ ಒಳಗಡೆ ತುಂಬಾ ಕಾರ್ಗಳಿದೆ ಅಂತೆ. ಒಂದು 20 ಕಾರ್ ಇದೆ ಅಂದ್ರು. ಬಂದ್ಬಿಟ್ಟು ವಿಸಿಟ್ ಮಾಡಿ ಬೇಗ. ಸರ್ ಡ್ರೀಮ್ ಕಾರ್ಸ್ ಅಲ್ಲಿ ಮೊದಲೇ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1.5 ಲಕ್ಷ ಅಂದ್ರೆ ಎಲ್ಲಿ ಸರ್ ಕಾರ್? ಇಲ್ಲೇ ಇದೆ ನೋಡಿ, ಸ್ಯಾಂಟ್ರೋ ಗಾಡಿ 2006 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಬರೀ 1.5 ಲಕ್ಷ ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 1.5 ಲಕ್ಷ ಅದ್ರಲ್ಲಿ ಕಡಿಮೆ ಆಗುತ್ತಾ? ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಇನ್ನೊಂದು ಲೋ ಬಜೆಟ್ ಸರ್, 2009 ಮಾಡೆಲ್. ಇದು ಕೂಡ ಸಿಂಗಲ್ ಓನರ್ ಗಾಡಿ. 1,60,000 ಹೇಳ್ತಾ ಇದೆ. ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಇದು 1,60,000 ಅದ್ರಲ್ಲಿ ಕಡಿಮೆ ಆಗುತ್ತಾ? ಹೌದು ಸರ್. ಸರ್ 15 ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ನೋಡಿ 1,85,000 ಕೊಟ್ಬಿಡೋಣ. ಬಿಟ್ಟು 1,85,000 ಬರೀ 30-40,000 ತರಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡೋಣ. ಸರ್ ಡೀಸೆಲ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ? ಸಿಂಗಲ್ ಓನರ್ 2014 ಮಾಡೆಲ್ ಗಾಡಿ. ಬರೀ 2,80,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 2,60,000 ಕೊಟ್ಬಿಡ್ತೀನಿ ಹೋಗಿ. ಸಿಂಗಲ್ ಓನರ್ 2,60,000. ಸಿಂಗಲ್ ಓನರ್ ಅದರಲ್ಲೂ 14 ಮಾಡೆಲ್ ಗಾಡಿ. ಇನ್ನೊಂದು ಆನೆ ಅಂತಾನೆ ಹೇಳ್ಬೋದು. ಹೌದು ಸರ್, ಒಳ್ಳೆ ಗಾಡಿ. 8 ಜನ ಒಳ್ಳೆ ಗಾಡಿ ಸರ್.
2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರಾ? ಸಿಂಗಲ್ ಓನರ್ 16 ಮಾಡಲ್ ಗಾಡಿ ಸರ್. ಸರ್ XV500 ಸರ್ XV500 AC ಪೋಸ್ಟರ್ ಟೈರ್ ಗಳು ನೋಡಿ ನೀವು, ಬ್ರ್ಯಾಂಡ್ ನ್ಯೂ. ಹೌದು, ಎಲ್ಲ ಹೊಸ ಟೈರ್ ಗಳಿದೆ ನೋಡಿ, ಪಳ ಪಳ ಅಂತ ಹೊಳಿತಾ ಇದೆ. ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್ ಆಗಿರುತ್ತೆ ಸರ್. ಅಗೇನ್ ಮಾಡಲ್ ಪ್ರೈಸ್ ಸರ್? ಸರ್ 16 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ನೀವು ಸರ್. 6,20,000 ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್, ಸಿಂಗಲ್ ಓನರ್, ಅದರಲ್ಲಿ 16 ಮಾಡಲ್ ಗಾಡಿ 6,20,000 ಕೊಟ್ಬಿಡೋಣ ಸರ್. ಇನ್ನೊಂದು ರೆನಾಲ್ಟ್ ಕೈಗಾರಿ ಇದೆ ನಮ್ಮ ಹತ್ರ, 21 ಮಾಡಲ್, ಸೆಕೆಂಡ್ ಓನರ್ ಗಾಡಿ ವಿತ್ ಟರ್ಬೋ ಬರುತ್ತೆ ನಿಮ್ಗೆ. ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ. ಸೊ ಟಾಪ್ ಎಂಡ್ ವೆಹಿಕಲ್ ಅಲ್ವಾ? ಟಾಪ್ ಎಂಡ್ ವೆಹಿಕಲ್ ಸರ್. ರೇರ್ AC ಕೂಡ ಬರುತ್ತೆ ಗಾಡಿಲಿ. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ ಸರ್. ಅಗೇನ್ ಮಾಡಲ್ ಸರ್ ಇದು? ಸರ್ ಇದು 21 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಸರ್ ಪ್ರೈಸ್ ಸರ್ ಬರೀ 5,80,000 ಕೊಟ್ಬಿಡೋಣ ಸರ್. ಟಾಪ್ ಎಂಡ್ ವೆಹಿಕಲ್ 5,80,000 ಕೊಟ್ಬಿಡೋಣ ಸರ್. ಸರ್ ಬ್ಲೂ ಬೇಡ ಅಂದ್ರೆ ಸಿಲ್ವರ್ ಕೈಗಾರ್ ಕೊಡ್ತೀನಿ. ಓಕೆ. 2022 ಬರೀ 37,000 ಓಡಿರೋ ಗಾಡಿ. ಬರೀ 37,000 ಓಡಿದ್ಯಾ? 37,000 ಓಡಿದೆ ಸರ್. ಇದರಲ್ಲಿ AC ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬಟನ್ ಸ್ಟಾರ್ಟ್, ಡ್ವಿಲ್ ಟೋನ್ ಎಲ್ಲ ಬರುತ್ತೆ ಗಾಡಿ. ಓಕೆ. ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ ಸರ್. ಸರ್ ಪ್ರೈಸ್ ಸರ್ 5,90,000 ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ 5,70,000 ಕೊಟ್ಬಿಡ್ತೀನಿ ಸರ್. 5,70,000 ಅದ್ರ ಕಡಿಮೆ ಆಗುತ್ತಾ? 5,70,000 ಕಾನ್ಟೇಬಲ್, ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಫ್ರೀ. 50,000 ತಗೊಂಡ್ ಬರ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. 5 ಸೀಟರ್ ಆಯ್ತು, XV ನೋಡಿದೀರಾ, ಇನ್ನೊಂದು 7 ಸೀಟರ್ ಒಳ್ಳೆ Ertiga, ಅದು ಟಾಪ್ ಎಂಡ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಮ್ಯಾಗ್ ವೀಲ್ಸ್ ಎಲ್ಲ ಬರಂತ ಗಾಡಿ. ಓಕೆ. ಟಾಪ್ ಎಂಡ್ ವೆಹಿಕಲ್ ಯಾರು ನೋಡ್ತಾ ಇದ್ದಾರೆ ನೋಡಿ, ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್ Ertiga. ಸೊ ತುಂಬಾ ಜನ ಕೇಳ್ತಿರ್ತೀರಾ, ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಸರ್. ಅಗೇನ್ ಪ್ರೈಸ್ ಸರ್ ಇದ್ರು? ಸರ್ ಬರೀ 55,000 ಓಡಿರೋ ಗಾಡಿ, ಟಾಪ್ ಎಂಡ್ ಗಾಡಿ ಸರ್. ಬರೀ 55,000 ಓಡಿದ್ಯಾ? 55,000 ಓಡಿದೆ ಗಾಡಿ. ಸರ್ ಪ್ರೈಸ್ ಸರ್ 5.5 ಲಕ್ಷ ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರ್ಲಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದ್ರಲ್ಲೂ ಕಡಿಮೆ ಆಗುತ್ತಾ? ಹೌದು ಸರ್. ಸರ್ ಮೆರೂನ್ ಬೇಡವಾ, ಮಾಡಲ್ ಗಾಡಿ ಬೇಕಾ? 2023 ಮಾಡಲ್, ಸಿಂಗಲ್ ಓನರ್ ಗಾಡಿ. ಸೊ 23 ಸಿಂಗಲ್ ಓನರ್. 23 ಸಿಂಗಲ್ ಓನರ್, ಬರೀ 24,000 ಓಡಿದೆ ಗಾಡಿ. ಓಕೆ ಸರ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಅಲ್ವಾ? ಹೌದು ಸರ್, ಎಲ್ಲ ಇದೆ. ಓಕೆ ಓಕೆ. ಲೇಟೆಸ್ಟ್ ಮಾಡೆಲ್ ಅಲ್ಲಿ ನೋಡ್ತೀರಾ ಅದು ಇದೆ, ಸ್ವಲ್ಪ ಓಲ್ಡ್ ಮಾಡೆಲ್ ಅಲ್ಲಿ ನೋಡಿದ್ರೆ ಅದು ಇದೆ. ಎರಡು ತರ ಇರೋ ಆಪ್ಷನ್ ಇದೆ ಅನ್ಬೋದು. ಸಿಲ್ವರ್ ಕಲರ್ ಇದೆ ನೋಡಿ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ 23 ಮಾಡಲ್ 9,65,000 ಹೇಳ್ತಾ ಇದೀವಿ. ಸರ್ ಆನ್ ಟೇಬಲ್ ಬರ್ಲಿ 9,00,000 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀನಿ. 9,00,000 ಲಕ್ಷಕ್ಕೆ 9,00,000 ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? 1 ಲಕ್ಷ ತಗೊಂಡ್ ಬರ್ಲಿ ಸಾಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸ್ಯಾಲ್ರಿ ಚೆನ್ನಾಗಿರ್ಬೇಕು, ಇಲ್ಲ ಇನ್ಕಮ್ ಚೆನ್ನಾಗಿರ್ಬೇಕು. ಸರ್ ಬೊಲೆನೋ ಟಾಪ್ ಎಂಡ್ ಗಾಡಿ, 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಓಕೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಬೊಲೆನೋ ಯಾರು ನೋಡ್ತಾ ಇದ್ರು, ಬ್ಲೂ ಕಲರ್ ಅಲ್ಲಿ ಇದೆ ನೋಡಿ ಸರ್. ಅಗೇನ್ ಮಾಡೆಲ್ ಸರ್ ಇದು? ಸರ್ 16 ಮಾಡಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಸರ್ ಪ್ರೈಸ್ ಸರ್ 5 ಲಕ್ಷ ಮಾಡ್ಕೊಡ್ತೀನಿ ಬನ್ನಿ ಸರ್. 5 ಲ್ಯಾಕ್ ಆಗುತ್ತಾ ಸರ್? ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 5 ಲ್ಯಾಕ್ ಹೇಳ್ತೀರಾ, ಅದ್ರ ಕಡಿಮೆ ಆಗುತ್ತಾ? ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. ಓಕೆ ಸರ್. I20 ಸರ್, ವೈಟ್ ಕಲರ್ ಅಲ್ಲಿ. ಸರ್ 17 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಸರ್ ಇದು? ಹೌದು ಸರ್. ಸ್ಪೋರ್ಟ್ಸ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಬರುತ್ತೆ. ಓಕೆ. I20 ಇದೆ ನೋಡಿ, ವೈಟ್ ಕಲರ್ ಯಾರು ನೋಡ್ತಾ ಇದ್ರೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರ್ಬೋದು, ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ರೆ ನೋಡಿ. ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ ನೋಡಿ ಸರ್. ಪ್ರೈಸ್ ಸರ್ 5.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಅದರಲ್ಲೂ ಕಡಿಮೆ ಆಗುತ್ತಾ? ಹೌದು ಸರ್. ಓಕೆ ಸರ್. ಹಾಗೆ ಇನ್ನೊಂದು ಬೊಲೆನೋ ಸರ್, ಇನ್ನೊಂದು ಬೊಲೆನೋ 2017 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಕೂಡ ಇದು ಮಿಡ್ ಲೋಷನ್ ಬರುತ್ತೆ, ಡೆಲ್ಟಾ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತಲ್ಲ? ಹೌದು ಸರ್, ಎಲ್ಲ ಬರುತ್ತೆ. ಓಕೆ ಸರ್. ಪ್ರೈಸ್ ಸರ್ 17 ಮಾಡಲ್, 5,20,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ, ಇನ್ನೂ ಹೆಚ್ಚು ಕಮ್ಮಿ ಸರ್. ಈ ಬೊಲೆನೋ ಒಂದು ಪ್ರೈಸ್ ಹೇಳ್ತೀರಾ? ಸರ್ 5 ಲಕ್ಷ ಒಳಗಡೆ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. ಒಂದು ಒಳ್ಳೆ ಪ್ರೈಸ್ ಆಗುತ್ತಾ? ಹೌದು ಸರ್. ಸಿಯಾಜ್, ಮಾರುತಿ ಸಿಯಾಜ್ 2014 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಕೇಳ್ತೀರಾ? ಬರೀ 4.5 ಲಕ್ಷ ಕೊಟ್ಬಿಡೋಣ ಸರ್. ಸಿಯಾಜ್ 4.5 ಲಕ್ಷಕ್ಕೆ? 4.5 ಲಕ್ಷಕ್ಕೆ ಸಿಯಾಜ್ ಕೊಟ್ಬಿಡೋಣ ಸರ್. ಸೊ 4.5 ಲಕ್ಷಕ್ಕೆ ಸಿಯಾಜ್ ಇದೆ ನೋಡಿ ಸರ್. ಅಗೇನ್ ಮಾಡೆಲ್ ಸರ್ ಇದು? ಸರ್ 14 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್. I20 2011 ಮಾಡಲ್, ಸಿಂಗಲ್ ಓನರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕ್ಸಿದ್ರು ನೋಡಿ. ಸೊ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ರೆಡ್ ಕಲರ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸ್ ಸರ್ 2,70,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಟು ಕಡಿಮೆ ಆಗುತ್ತೆ. ಹೌದು ಸರ್. ಇನ್ನೊಂದು ಟ್ರೈಬರ್ ಇದೆ ನೋಡಿ, 2023. ಓಕೆ. ಸಿಂಗಲ್ ಓನರ್ ಗಾಡಿ. ಇದು ಕೂಡ ಓಕೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ ನಮ್ಗೆ. ಸೊ ಸರ್ ಪ್ರೈಸ್ ಸರ್ ಬರೀ 5,80,000 ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರ್ಲಿ, ಇನ್ನ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ ಸರ್. ಇನ್ನೂ ಕೂಡ ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ.
ನೆಕ್ಸ್ಟ್ ಒಂದು ಸಿಲ್ವರ್ ಕಲರ್ ವೆಂಟೋ ಸರ್. ಸರ್ ವೆಂಟೋ 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಡಿರೋದು ಬರೀ 64,000 ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಅಲ್ವಾ ಸರ್? ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಡೀಸೆಲ್ ಅಲ್ಲಿ. ಇದು ಕೂಡ AC ಪೋರ್ಷನ್ ಪೌಂಡ್ ಎಲ್ಲ ಬರುತ್ತೆ ಸರ್. ಬರೀ 3,75,000 ಹೇಳ್ತಾ ಇದೀನಿ. ಎದುರುಗಡೆ ಬರ್ಲಿ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. ಸೊ ಅದರಲ್ಲೂ ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಸರ್, ಹಾಗೆ ಒಂದು ನೆಕ್ಸ್ಟ್ i10 ಸರ್. ಸರ್ i10 2011 ಮಾಡೆಲ್ ಗಾಡಿ ಇದು. 2,25,000 ಹೇಳ್ತಾ ಇದೀವಿ. ಓಕೆ, ಮುಂದೆ ಬರ್ಲಿ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಎಕೋಮಾ ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. 2 ಲಕ್ಷ ಸರ್ 2 ಲಕ್ಷ ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಹಾಗೆ ಒಂದು ಬಡವರ ಬಂಡಿ ಅಂದ್ರೆ ಓಮಿನಿ ಸರ್. ಸರ್ ಓಮಿನಿ ಸರ್ 2015 ಮಾಡಲ್ ಸಿಂಗಲ್ ಓನರ್. ಓಡಿರೋದು ಬರೀ 22,000 ಗಾಡಿ ಓಡಿರೋದು. ಸಿಂಗಲ್ ಓನರ್ ಓಮಿನಿ. ಸಿಂಗಲ್ ಓನರ್ ಬರೀ 22,000 ಓಡಿಸಿದ್ದಾರೆ. ಏನ್ ಸರ್ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಹಾಕ್ಸಿದ್ರೆ 4x4. ಸೊ ಸಿಲ್ವರ್ ಕಲರ್ ಸರ್ ಶೋರೂಮ್ ಟೈರ್ ಎಲ್ಲ ಇದೆ ಸರ್ ಅದು. ಹೌದಾ ಸರ್? ಹಾಗಾದ್ರೆ ಜಾಸ್ತಿ ಯೂಸ್ ಮಾಡಿಲ್ಲ. ಯೂಸೇ ಮಾಡಿಲ್ಲ ಜಾಸ್ತಿ ಗಾಡಿ. ಓಕೆ ನೋಡಿ, ಸಿಲ್ವರ್ ಕಲರ್ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್ ಆಗಿರುತ್ತೆ. ಬ್ರಾಂಡ್ ನ್ಯೂ ಟೈರ್ ಆಗಿರುತ್ತೆ ಸರ್. ಪ್ರೈಸ್ ಸರ್ 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಹಾಗೇನ್ ಮಾಡಲ್ಲ 15 ಮಾಡಲ್ ಸಿಂಗಲ್ ಓನರ್ ಗಾಡಿ 2.5 ಲಕ್ಷ. ಹೌದು ಸರ್. ನೋಡಿ ಶೋರೂಮ್ ಟೇಸ್ಟ್ ವೆಹಿಕಲ್ ಆಗಿರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಇನ್ನು ನೆಗೋಷಿಯಬಲ್ ಕೂಡ ಆಗುತ್ತೆ ಅಂತ ಹೇಳಿದ್ರು ಸರ್. ಬಂದ್ಬಿಟ್ಟು ವಿಸಿಟ್ ಮಾಡಿ. ಓಮಿನಿ ನೋಡೋರಿದ್ರೆ ಯಾರನ್ನ ಸರ್ ಹೋಂಡಾ ಬ್ರಿಯೋ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 2.5 ಲಕ್ಷ ಹೇಳ್ತಾ ಇದೆ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ 2.5 ಲಕ್ಷ ಆದ್ರೆ ಕಡಿಮೆ ಆಗುತ್ತೆ ಸರ್. ಹೌದು ಸರ್. ಸರ್ 2015 ಮಾಡಲ್ ಸಿಂಗಲ್ ಓನರ್ ಅಣ್ಣ. ಓಡಿರೋದು ಬರೀ 68,000 ಸರ್. ಇದು ಪೆಟ್ರೋಲ್ ವೆಹಿಕಲ್. ಹಾ ಸರ್, ಪೆಟ್ರೋಲ್ ವೆಹಿಕಲ್ ಸರ್. ಓಕೆ ಓಕೆ, ಟಾಪ್ ಎಂಡ್ ಗಾಡಿ. ಹಾ ಸರ್, ಎಲ್ಲ ತರ ಫೀಚರ್ ಬರುತ್ತೆ. ಎಲ್ಲ ಫೀಚರ್ ಬರುತ್ತೆ ಇದರಲ್ಲಿ. ಓಕೆ ಸರ್, ಪ್ರೈಸ್ ಸರ್ 5.5 ಲಕ್ಷ ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ ಅದ್ರಲ್ಲೂ ಕಡಿಮೆ ಆಗುತ್ತೆ ಸರ್? ಆಗತ್ತೆ ಸರ್. ಬರೀ 80,000 ಓಡ್ರ ಗಾಡಿ. ಬರೀ 80,000? ಹೌದು ಸರ್. ಸರ್ ನಮ್ಮ ಹತ್ರ ಇನ್ನೊಂದು ಸಿಯಾಸ್ ಇದೆ ಸರ್. 15 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, 5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರ್ ಒಂದು ಪೋಲೋ ಇದೆ ನೋಡಿ. 2010 ಮಾಡಲ್ ಗಾಡಿ. ಅದು ಪೆಟ್ರೋಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ. ಅದು ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ 2,65,000 ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ನೆಕ್ಸ್ಟ್ ಸರ್ ಇನ್ನೊಂದು ಡಿಸೈರ್ ಕೊಡೋಣ. 2013 ಮಾಡಲ್ ಸೆಕೆಂಡ್ ಓನರ್. ಬರೀ 75,000 ಓಡ್ರ ಗಾಡಿ. ಬರೀ 75,000 ಓಡಿದ್ಯಾ? 75,000 ಓಡ್ರ ಗಾಡಿ ಸರ್. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಸರ್. ಓಕೆ, 4,10,000 ಹೇಳ್ತೇವೆ. ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರ್ ಡೀಸರ್ ತುಂಬಾ ಜನ ಕೇಳ್ತಿರ್ತಾರೆ ಕಮೆಂಟ್ ಅಲ್ಲಿ. ಸರ್ ಇನ್ನೊಂದು ಪ್ರೈಸ್ ಏನ್ ಹೇಳ್ತೀರಾ ಸರ್? ಒಂದ್ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ. 4 ಲಾಖಿ ಫೈನಲ್ ಆಗುತ್ತಾ? ಸರ್. ಸರ್ ಇನ್ನೊಂದು ಟಾಪ್ ಎಂಡ್ ಗಾಡಿ 16 ಮಾಡಲ್ i20 ಸರ್. ಓಕೆ, 4,20,000 ಹೇಳ್ತಾ ಇದೀವಿ ಸರ್. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಟಾಪ್ ಎಂಡ್ ಅಲ್ವಾ? ಎಲ್ಲ ತರ ಫೀಚರ್ ಬರುತ್ತೆ. ಎಲ್ಲ ಬರುತ್ತೆ ಸರ್. 4,20,000 ಹೇಳ್ತಾ ಇದೀವಿ ಸರ್. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಒಂದು ಫಿಯಾಸ್ಟಾ ಇದೆ ನಮ್ಮ ಹತ್ರ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಬರೀ 51,000 ಹೊಡಿದೆ. ಪೆಟ್ರೋಲ್ ವೆಹಿಕಲ್. ಓಕೆ ಸರ್ 2,60,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 2,60,000 ಕಡಿಮೆ ಆಗುತ್ತಾ? ಆಗುತ್ತೆ ಸರ್. ಸರ್ ಡೀಸೆಲ್ ಗಾಡಿ SX4 2012 ಮಾಡಲು ಟಾಪ್ ಎಂಡ್ ಗಾಡಿ. ಇದು ಕೂಡ ಓಕೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೀಟ್ಸ್ ಕೂಡ ಬ್ರಾಂಡ್ ನ್ಯೂ ಸರ್. ಏರ್ ಬ್ಯಾಗ್ ಕೂಡ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಓಕೆ, ABS ಕೂಡ ಬರುತ್ತೆ ನೋಡಿ. ಟಾಪ್ ಎಂಡ್ ವೆಹಿಕಲ್ SX ಆಗಿರುತ್ತೆ ಸರ್. ಪ್ರೈಸ್ ಇರೋದು ಸರ್ ಡೀಸೆಲ್ ವೆಹಿಕಲ್ 3,10,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ 3 ಲಕ್ಷ ಒಳಗಡೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ 3 ಲಕ್ಷ ಆಗುತ್ತೆ. ಇದ್ರ ಕಡಿಮೆ ಆಗುತ್ತೆ ಸರ್? ಕಮ್ಮಿ ಮಾಡ್ಕೊಡೋಣ ಸರ್. 16ನೇ ಮಾಡ್ಲಿ ಈಕೋ ಸ್ಪೋರ್ಟ್ಸ್ 16 ಸಿಂಗಲ್ ಓನರ್ 90,000 ಹೊಡಿದೆ. ಡೀಸೆಲ್ ವೆಹಿಕಲ್ ಸರ್. ಸೊ ಇದು ಡೀಸೆಲ್? ಇದು ಡೀಸೆಲ್. ಓಕೆ, 4,70,000 ಹೇಳ್ತಾ ಇದೀನಿ ಸರ್. ಮುಂದೆ ಬರ್ಲಿ ಇನ್ನೊಂದು 10,000 ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಒಂದ್ ನಮ್ಮ ಹತ್ರ K10 ಇದೆ. 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಬರೀ 70,000 ಹೊಡಿದೆ ಗಾಡಿ. 2,70,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಆಲ್ಟೋ K10 2,70,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ ಸರ್. ಸರ್ ಇನ್ನೊಂದು ಬ್ರಿಯೋ ಇದೆ. ಅಲ್ಲಿ ನೀವು ಗ್ರೇ ಕಲರ್ ಬೇಡ ಅಂದ್ರೆ ಸಿಲ್ವರ್ ಕಲರ್ ತಗೋಬಹುದು. ಓಕೆ, 2 ಬ್ರಿಯೋ ಇದೆ ನಿಮ್ಮ ಹತ್ರ? ಹೌದು ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಟಾಪ್ ಎಂಡ್ ಗಾಡಿ ಸರ್. ಮ್ಯಾಗ್ ವೀಲ್, ನಮ್ಗೆ ಬ್ರಾಂಡ್ ನ್ಯೂ ಟೈರ್ ಆಗಿರ್ಬೋದು. ಎಲ್ಲ ತರ ಬರುತ್ತೆ ನೋಡಿ. ಗ್ಲಾಸ್ ಟಿಕ್ ಆಗಿರುತ್ತೆ ಸರ್. ಎಷ್ಟು ಸರ್ ಪ್ರೈಸ್? ಸರ್ 2,50,000 ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,50,000 ಹೇಳ್ತಾರೆ. ಅದ್ರಲ್ಲಿ ಕಡಿಮೆ ಆಗುತ್ತೆ ನೋಡಿ. 2 ಬ್ರಿಯೋ ಇದೆ. ಯಾವ್ದನ್ನ ಚಾಯ್ಸ್ ಮಾಡ್ಕೊಂಡು ಬಂದು ನೀವು ಸರ್. ಆಲ್ಟೋ 800 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಬರೀ 40,000 ತಗೊಂಡ್ ಬಂದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡೋಣ. ಬರೀ 40,000 ತಂದ್ರೆ ಸರ್. ಏನ್ ಸರ್ ಪ್ರೈಸ್ ಇದ್ರದ್ದು? ಸರ್ ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಇದು ಸೊ 2 ಲಕ್ಷ ಕೊಡ್ತಾರೆ. 40,000 ತಂದ್ರೆ ಸಾಕು ಸರ್. ಓಕೆ ಸರ್. ಹಂಗೋದ್ರೆ ರಿಡ್ಜ್ ಸರ್. ಸರ್ ರಿಡ್ಜ್ 2014 ಮಾಡಲ್ ಸೆಕೆಂಡ್ ಓನರ್. ಪೆಟ್ರೋಲ್ ವಿತ್ CNG ಇದೆ. ಪೆಟ್ರೋಲ್ ವಿತ್ CNG ಸರ್. ನಿಮ್ಗೆ CNG ನಲ್ಲಿ 30 ಕಿಲೋಮೀಟರ್ ಮೈಲೇಜ್ ಬರುವಂತ ಗಾಡಿ ನೋಡಿ. ಯಾರೋ ಒಂದು ರಿಡ್ಜ್ ಅದ್ರಲ್ಲಿ ಪೆಟ್ರೋಲ್ ವಿತ್ CNG ನೋಡ್ತಾ ಇದ್ರೆ. ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಆಗಿರುತ್ತೆ ನೋಡಿ ಸರ್. ಅಗೇನ್ ಇದು ಮಾಡೆಲ್ ಸರ್. ಇದು
ಸರ್ 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಸರ್ ಪ್ರೈಸ್ ಏನಿದ್ರದ್ದು? ಸರ್ ಬರೀ 3.5 ಲಕ್ಷ ಕೊಟ್ಬಿಡ್ತೀನಿ ಸರ್. 3.5 ಲಕ್ಷ, ಅದ್ರಲ್ಲೂ ಕಡಿಮೆ ಆಗುತ್ತಾ? ನೆಗೋಷಿಯಬಲ್ ಮಾಡೋಣ ಸರ್ ಸ್ವಲ್ಪ. ಇನ್ನೊಂದು ನಮ್ಮ ಹತ್ರ ಸೇಲ್ ಇದೆ, ಚವರ್ಲೆಟ್ ಸೇಲ್ 16 ಮಾಡಲ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಗಾಡಿ ಇದು. ಓಕೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಆಗಿರುತ್ತೆ ನೋಡಿ. ಚವರ್ಲೆಟ್ ಸೇಲ್ ಇದು. ಸರ್ ಪ್ರೈಸ್ ಏನಿದ್ರು? ಸರ್ 270 ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರ್ಲಿ, ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. 270 ಕಡಿಮೆ ಆಗುತ್ತೆ. ಹೌದು ಸರ್. ಶಿಫ್ಟ್ ಸರ್? ಸರ್ ಸ್ವಿಫ್ಟ್ 2009 ಮಾಡಲ್ ಸೆಕೆಂಡ್ ಓನರ್ 80,000 ಓಡಿರೋ ಗಾಡಿ ಸರ್. 2,70,000 ಹೇಳ್ತಾ ಇದೀವಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ, ಸಿಸ್ಟಮ್ ಎಲ್ಲ ಇದೆ. ಸರ್ ಶಿಫ್ಟ್ 2 ಲಕ್ಷ 270 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಮಾಡ್ಕೊಟ್ಟು ಕಡಿಮೆ ಆಗುತ್ತೆ. ಹಾ ಸರ್. ಸರ್ ನೋಡಿ, ಈ ಆಲ್ಟೋ 800 ಬೇಡವಾ? ಇನ್ನೊಂದಿದೆ ನೋಡಿ, 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಸರ್. ನೋಡಿ, ಇದು ಬ್ಲೂ ಕಲರ್ ಇದೆ, ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ಅನ್ಬೋದು. 800 ಎರಡೆರಡು ಇದೆ ಇವ್ರ ಹತ್ರ ಅನ್ಬೋದು. ಸೊ ಇಲ್ಲೊಂದ್ ಕಲರ್ ಇದೆ, ಇಲ್ಲೊಂದ್ ಕಲರ್ ಇದೆ, ಯಾವ್ದಾರ ಚಾಯ್ಸ್ ಮಾಡ್ಬೋದು ಸರ್. ಇದು ಪ್ರೈಸ್ ಸರ್ 70,000 ಓಡಿದೆ. 2,60,000 ಹೇಳ್ತಾ ಇದೀನಿ ಸರ್. ಇದು ಕೂಡ ಒಂದ್ 30,000 ಇಂದ 50,000 ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡೋಣ. 30,000 ತಂದ್ರೆ ಸಾಕಾ ಸರ್? ಓಕೆ ಸರ್. ಹೆಂಗೆ ನೆಕ್ಸ್ಟ್ ಸರ್ ಗ್ರಾಂಡ್ ಐಟನ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದೀರಾ? ಹೌದು ಸರ್. ಓಕೆ, ಸೊ ಗ್ರಾಂಡ್ ಐಟನ್ ಸರ್. ಹಂಗೇನ್ ಮಾಡಲ್ ಸರ್ ಇದು? ಸರ್ 4,30,000 ಹೇಳ್ತಾ ಇದೀವಿ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಅದ್ರಲ್ಲಿ ನೆಗೋಷಿಯಬಲ್ ಸರ್ ಮಾಡ್ಕೊಡೋಣ ಸರ್. ಓಕೆ ಸರ್. ಇಯಾನ್ ಸರ್ 2012 ಮಾಡಲ್, ಇದು ಕೂಡ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. AC ಪೋರ್ಷೆ ಪವರ್ ಎಲ್ಲ ಬರುತ್ತೆ ಇದ್ರಲ್ಲೂ ಸರ್. ಸರ್ ಪ್ರೈಸ್ ಸರ್ 2,50,000 ಹೇಳ್ತಾ ಇದೀವಿ. ಫೈನಲ್ ಒಂದ್ 2.25 ಲಕ್ಷ ಕೊಟ್ಬಿಡೋಣ. 2.25 ಆಗುತ್ತೆ ಅದ್ರಲ್ಲೂ ಸರ್. ಆನ್ ಟೇಬಲ್ ಬರ್ಲಿ ಸರ್, ಆನ್ ಟೇಬಲ್ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರ್ ಕ್ವಿಡ್ 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಪೆಟ್ರೋಲ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು 2.60 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ, ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ ಸರ್. ಹೇಳಿ ಸರ್. ನಮ್ಮ ಹತ್ರ ಇನ್ನೊಂದು i20 ಇದೆ. ಇದು ಕೂಡ ನಿಮ್ಗೆ ನೋಡಿ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 11 ಮಾಡಲ್ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2.5 ಹೇಳ್ತಾ ಇದೀವಿ ಸರ್. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 2.5 ಆದ್ರೆ ಕಡಿಮೆ ಆಗುತ್ತೆ, ಕಡಿಮೆ ಮಾಡ್ಕೊಟ್ಬಿಡೋಣ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನ್ಯೂ ಸೆಂಟ್ರೋ 2019 ಮಾಡಲ್ ಗಾಡಿ ಇದು. ಲೇಟೆಸ್ಟ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ಲೇಟೆಸ್ಟ್ ಇದು. ಸರ್ 85 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಇನ್ನೊಂದು ನೋಡಿ, ನಿಮ್ ವಿಡಿಯೋ ನೋಡೋರು ಯಾರಾದ್ರೂ ಆಂಧ್ರದಲ್ಲಿ ಇರೋರು ಬಂದ್ರೆ, ಡೀಸೆಲ್ ಗಾಡಿ 11 ಮಾಡಲ್ ಗಾಡಿ, ಸಿಸ್ಟಮ್ ಎಲ್ಲ ಅಪ್ಡೇಟ್ ಇರೋ ಗಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಟ್ಬಿಡಿ ಸರ್. ಒಳ್ಳೆ ಪ್ರೈಸ್ ಆಗುತ್ತೆ. ಎಲ್ಲ ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕ್ಯಾಮೆರಾ ಎಲ್ಲ ಇದೆ, ಫ್ರಂಟ್ ಟು ಬ್ಯಾಕ್ ಎಲ್ಲ ಇದೆ ಸರ್. ಬರೀ 1,45,000 ಕೊಟ್ಬಿಡ್ತೀನಿ. 1,45,000? 1,45,000 ನಾವೇ ಸ್ವತಃ ಓನ್ ಯೂಸ್ ಮಾಡಿರೋ ಗಾಡಿ ಸರ್ ಇದು. ಓಕೆ, ಆಂಧ್ರ ಪ್ರದೇಶದ ನಂಬರ್ ಇದೆ. ಸೊ ಆಂಧ್ರದವ್ರು ಯಾರು ಇದ್ರೆ, ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಇನ್ನೊಂದು ಆಟೋಮೆಟಿಕ್ A-ಸ್ಟಾರ್ 2013 ಮಾಡಲ್ ಸೆಕೆಂಡ್ ಓನರ್, ಬರೀ 60,000 ಓಡಿರಂತ ಗಾಡಿ ಇದು. ಓಕೆ, A-ಸ್ಟಾರ್? ಹೌದು ಸರ್. ಸರ್ ಪ್ರೈಸ್ ಸರ್ 2,70,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಅದರಲ್ಲೂ ಕಡಿಮೆ ಆಗುತ್ತಾ? ಹೌದು ಸರ್. 2,70,000? 2,70,000 ಸರ್. 17 ಮಾಡಲ್ ಗಾಡಿ ಇದು, ಸೆಕೆಂಡ್ ಓನರ್ ಗಾಡಿ, ಈಕೋ ತುಂಬಾ ಚೆನ್ನಾಗಿದೆ ನೋಡಿ. 8 ಜನ ಓಡಾಡ್ಬೋದು. 8 ಸೀಟರ್? ಹೌದು ಸರ್. ಇನೋವಾ ತಗೊಳ್ಳೋ ಬದಲು ಮಿಡ್ಲ್ ಕ್ಲಾಸ್ ಅವ್ರು ಈ ಗಾಡಿ ತಗೊಳ್ಳಿ, ಕಮ್ಮಿ ದುಡ್ಡು ಆಗುತ್ತೆ. 8 ಜನ ಓಡಾಡ್ಬೋದು. 8 ಸೀಟರ್ ವೆಹಿಕಲ್ ಆಗಿರುತ್ತೆ ನೋಡಿ. ಈಕೋ ಯಾರು ನೋಡ್ತಾ ಇದ್ರೆ, ಒಂದು ಈಕೋ ಕೂಡ, ಅದು ಸಿಲ್ವರ್ ಕಲರ್ ಇದೆ ಸರ್. ಹಾಗೇನ್ ಮಾಡಲ್ ಸರ್ ಇದು? ಸರ್ 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್? ಹೌದು ಸರ್. ಸರ್ ಪ್ರೈಸ್ ಸರ್ ಇದು 3,80,000 ಹೇಳ್ತಾ ಇದೀವಿ ಸರ್. ಫೈನಲ್ 3,60,000 ಕೊಟ್ಬಿಡೋಣ. 8 ಸೀಟರ್ ವೆಹಿಕಲ್ 3,60,000 ಕೊಟ್ಬಿಡೋಣ. ಅದ್ರಲ್ಲೂ ಲೋನ್ ಆಗುತ್ತೆ ಗಾಡಿ. ಲೋನ್ ಕೂಡ ಆಗುತ್ತೆ ಸರ್. ಒಂದು ಬ್ಲಾಕ್ ಡಸ್ಟರ್ ಇದೆ ಸರ್. ಸರ್ 15 ಮಾಡಲ್ ಡಸ್ಟರ್ ಡೀಸೆಲ್ ಗಾಡಿ, RXL ಬರುತ್ತೆ ಸರ್. ಓಕೆ ಸರ್. ಸ್ವಿಫ್ಟ್ ರೇಟ್ ಅಲ್ಲಿ ಒಂದು ಡಸ್ಟರ್ ಕೊಟ್ಬಿಡೋಣ. ಎಷ್ಟು ಏನ್ ಹೇಳ್ತಿದ್ದೀರಾ? ಸ್ವಿಫ್ಟ್ ರೇಟ್ ಅಲ್ಲಿ ಒಂದು ಡಸ್ಟರ್ ಕೊಟ್ಬಿಡೋಣ. ಹೌದು ಸರ್. ಸರ್ ಪ್ರೈಸ್ ಹೇಳಿ ಸರ್. ಸರ್ 4 ಲಕ್ಷ ಕೊಟ್ಬಿಡೋಣ ಸರ್ ಗಾಡಿ. 4 ಲಕ್ಷಕ್ಕೆ? ಹೌದು ಸರ್. ಡಸ್ಟರ್ 390 ಕೊಟ್ಬಿಡೋಣ ಸರ್. 390 ಆಗುತ್ತಾ? ಹೌದು ಸರ್.